ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಕೋವಿಡ್ ಸಂದರ್ಭದಲ್ಲೂ ಉಪಗ್ರಹ ಉಡಾವಣೆ, ಇಸ್ರೋದಿಂದ ಮತ್ತೊಂದು ಮೈಲಿಗಲ್ಲು, ವಿಜ್ಞಾನಿಗಳ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ನಾಡು ನುಡಿಗೆ ಗಣನೀಯ ಸೇವೆ ಹಿನ್ನೆಲೆ 65 ಮಂದಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ, ಭಾಷೆ ಉಳಿಸಿ ಬೆಳೆಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕರೆ. ತಾಲೂಕು ಆಸ್ಪತ್ರೆಗಳಲ್ಲೂ ಜನೌಷಧಿ ಕೇಂದ್ರಗಳ ಆರಂಭಕ್ಕೆ ಚಿಂತನೆ, ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಲಸಿಕೆ ಪೂರೈಕೆಗೆ ಕ್ರಮ. ಡಾ ಕೆ ಸುಧಾಕರ್. ಬಿಹಾರ ವಿಧಾನಸಭಾ ಚುನಾವಣೆ 3ನೇ ಹಂತದ ಮತದಾನ ಅಂತ್ಯ. ಇದೇ 10ರಂದು ಮತ ಎಣಿಕೆ. ವಾರ್ತೆಗಳ ವಿವರ. ಭೂ ಪರಿವೀಕ್ಷಣೆ ಮಾಡುವ ರಿಸ್ಯಾಟ್ ಸರಣಿಯ ಇಒಎಸ್ 1 ಹಾಗೂ 9 ವಿದೇಶಿ ವಾಣಿಜ್ಯ ಉಪಗ್ರಹಗಳನ್ನು ಇಸ್ರೋ ಇಂದು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಪಿಎಸ್ಎಲ್ವಿ C-49 ಉಡ್ಡಯನ ವಾಹಕವನ್ನು ಮಧ್ಯಾಹ್ನ 3:12ಕ್ಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು. ಮಧ್ಯಾಹ್ನ 3:02ಕ್ಕೆ ನಿಗದಿಯಾಗಿದ್ದ ಉಡಾವಣೆಯನ್ನು ಮಳೆ ಸಂಭವದಿಂದ 10 ನಿಮಿಷಗಳ ಕಾಲ ಮುಂದೂಡಲಾಯಿತು. EOS-01 with 9 co-passenger satellites. PS1 is normal. जी हाँ, अभी Tap on boosters. Today, ಇಸ್ರೋ ಅಧ್ಯಕ್ಷ ಡಾ ಕೆ ಸಿವನ್ 575 ಕಿಲೋಮೀಟರ್ ಎತ್ತರದಲ್ಲಿ ಪಿಎಸ್ಎಲ್ವಿ C-49 ರಾಕೆಟ್ನಿಂದ ಎಲ್ಲ 10 ಉಪಗ್ರಹಗಳು ಬೇರ್ಪಟ್ಟಿವೆ. ಈ ಮೂಲಕ ಉಡಾವಣೆ ಯಶಸ್ವಿಯಾಗಿದೆ. ಕೋವಿಡ್ ಸಾಂಕ್ರಾಮಿಕ ಸಮಯದಲ್ಲಿ ಭಾರತದಲ್ಲಿ ಉಡಾವಣೆಯಾಗುತ್ತಿರುವ ಮೊದಲ ಉಪಗ್ರಹ ಇದಾಗಿದೆ. ಯೋಜನೆಯ ಎಲ್ಲ ಸಿಬ್ಬಂದಿ ಶ್ರಮವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದು ಅಭಿನಂದನಾರ್ಹ ಎಂದು ಹೇಳಿದ್ದಾರೆ. Subsequent to this mission, the satellite started operating its own functions. The solar panels of the satellite also successfully deployed. Really, ISRO, as per the requirement from national need, the team ISRO, as usual, raised to the occasion, and they worked very carefully with limited staff, at the same time meeting all the protocols outlined by government, and safely they worked, and also without compromising any of the quality. ಇಒಎಸ್ 1 ಉಪಗ್ರಹ ಎಲ್ಲಾ ರೀತಿಯ ಹವಾಮಾನ, ಹಗಲು ಮತ್ತು ರಾತ್ರಿ ವೇಳೆಯಲ್ಲಿ ಭೂ ಪರಿವೀಕ್ಷಣೆ ಮಾಡುವ ಸಾಮರ್ಥ್ಯ ಹೊಂದಿರುವ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿದೆ. ಮೋಡದ ಮೂಲಕವೂ ಭೂಮಿಯ ಮೇಲೆ ಕಣ್ಗಾವಲು ಹಾಕುವ, ಕೃಷಿ, ಅರಣ್ಯ, ಭೂಮಿಯ ತೇವಾಂಶ ಪತ್ತೆ ಮಾಡುವ, ಭೌಗೋಳಿಕ ಕರಾವಳಿ ಭಾಗದಲ್ಲಿ ನಿಗಾ ಇಡುವ, ಪ್ರವಾಹ ಪರಿಸ್ಥಿತಿ ಕುರಿತು ಮಾಹಿತಿ ನೀಡುವ ತಂತ್ರಜ್ಞಾನ ಹೊಂದಿದೆ. ಇದಲ್ಲದೆ 9 ವಿದೇಶಿ ವಾಣಿಜ್ಯ ಉಪಗ್ರಹಗಳ ಪೈಕಿ ತಲಾ 4 ಅಮೆರಿಕ, ಲಕ್ಸಂಬರ್ಗ್ ಹಾಗೂ 1 ಲಿಥುವೇನಿಯಾ ರಾಷ್ಟಕ್ಕೆ ಸೇರಿದೆ. ಇಒಎಸ್ 1 ಉಪಗ್ರಹ ಯಶಸ್ವಿ ಉಡಾವಣೆಗಾಗಿ ಇಸ್ರೋ ವಿಜ್ಞಾನಿಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ಕೋವಿಡ್-19 ಸಮಯದಲ್ಲೂ ಅನೇಕ ಅಡೆತಡೆಗಳನ್ನು ಮೀರಿ ನಿಗದಿತ ಗಡುವಿನಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವ ಇಸ್ರೋ ಸಿಬ್ಬಂದಿ ಅಭಿನಂದನಾರ್ಹರು ಎಂದು ಬಣ್ಣಿಸಿದ್ದಾರೆ.
65ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಇಂದು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಾಧಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು. ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಉದಯ ಗರುಡಾಚಾರ್ ಮತ್ತಿತರರು ಉಪಸ್ಥಿತರಿದ್ದರು. ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವೀಧರರು, ಮೈಸೂರಿನ ಬನುಮಯ್ಯ ಕಾಲೇಜಿನ ವಿಶ್ರಾಂತ ಇತಿಹಾಸ ಅವರಿಗೆ ಅಭಿನಂದನೆಗಳು. 500 ಮಂದಿ ಅಂಗವಿಕಲರಿಗೆ ಉದ್ಯೋಗದಾತರಾಗಿದ್ದಾರೆ. ಹಚ್ಚಿರುವ ಸಾರ್ಥಕ್ಯ ತಮ್ಮದಾಗಿಸಿಕೊಂಡಿದ್ದಾರೆ. ಇದ್ದಾರೆ. ಹಲವು ಪ್ರಶಸ್ತಿಗೆ ಅರಳಿದಂತಹ ಪ್ರತಿಭೆಷಣ ಪ್ರದೀಪ ಅತ್ಯುತ್ತಮ ಅನುಗುಣವಾಗಿ ಕೃತಿ ಇನ್ನು ಶಿಕ್ಷಣ ಸಮಸ್ತ ಜನತೆಯ ಪರವಾಗಿ ಅವರಿಗೀಗ ರಾಜ್ಯೋತ್ಸವ ಇಂದು ರಾಜ್ಯೋತ್ಸವ ಪ್ರಶಸ್ತಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಭಾಷೆಯನ್ನು ಬಳಸಿದಷ್ಟು ಬೆಳೆಯುತ್ತಾ ಹೋಗುತ್ತದೆ. ಕನ್ನಡ ಭಾಷೆಗೆ ತನ್ನದೇ ಆದ ಮಹತ್ವವಿದ್ದು ಕನ್ನಡವನ್ನು ಉಳಿಸಿ ಬೆಳೆಸೋಣ ಎಂದು ಕರೆ ನೀಡಿದರು. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗೆ ಅರ್ಹರನ್ನು ಆಯ್ಕೆ ಮಾಡಿದ್ದು ಇದರಿಂದ ನಾಡಿಗೆ ಇನ್ನಷ್ಟು ಸೇವೆ ದೊರೆಯಲಿ ಎಂದು ಮುಖ್ಯಮಂತ್ರಿ ಆಶಿಸಿದರು. ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಅತ್ಯಂತ ಪಾರದರ್ಶಕವಾಗಿ ನಾಡಿನ ಮೂಲೆ ಮೂಲೆಗಳಲ್ಲಿ ಎಲೆಮರೆಕಾಯಿಯಂತಿರುವ ಸಾಧಕರನ್ನು ಶೋಧಿಸಿ ಆಯ್ಕೆ ಮಾಡಲಾಗಿದೆ. ಸಾಮಾನ್ಯರಲ್ಲಿ ಅಸಾಮಾನ್ಯರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಇರುವರೆಲ್ಲರಿಗೂ ತಮ್ಮದೇ ಒಂದು ಛಾಪು ಅವರು ಮೂಡಿಸಿದ್ದಾರೆ. ಇದರ ಸಾಧನೆಗಳು ಇತರರಿಗೂ ಮಾದರಿಯಾಗಲಿ, ನಾಡಿಗೆ ಇವರಿಂದ ಇನ್ನಷ್ಟು ಮಹತ್ವಪೂರ್ಣ ಕೊಡುಗೆ ದೊರೆಯುವಂತಾಗಲಿ ಎಂದು ನಾನು ಹಾರೈಸುತ್ತೇನೆ. ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಮಾತನಾಡಿದ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬಿಜಿ ಕೆರೆಯ ರೈತ ಮಹಿಳೆ ಎಸ್ವಿ ಸುಮಂಗಲಮ್ಮ ವೀರಭದ್ರಪ್ಪ, ಬರಗಾಲ ಪೀಡಿತ ತಮ್ಮ ಜಿಲ್ಲೆಯಲ್ಲಿ ಸಂಕಷ್ಟ ಪರಿಸ್ಥಿತಿಯಲ್ಲೂ ರೈತರು ಕೃಷಿಯಲ್ಲಿ ತೊಡಗಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರವೃತ್ತಿಯವರಲ್ಲ, ಸಂಕಷ್ಟದಲ್ಲೂ ಬದುಕುವ ಕಲೆಯನ್ನು ರೂಢಿಸಿಕೊಂಡಿದ್ದಾರೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಬೇಕು ಎಂದರು. ತುಂಬಾ ಕಷ್ಟದ ಪರಿಸ್ಥಿತಿ ಅನುಭವಿಸ್ತಾ ಇದ್ದೀವಿ ನಾವು. ಮೋಡಗಳು ಹೋಗ್ತಾ ಇರುತ್ತೆ. ನಾನು ರಾಜಕಾರಣಿಗಳಲ್ಲಿ ನಾನು ಕೇಳೋದೇನೆಂದರೆ, ಮೋಡ ಬಿತ್ತನೆ ಮಳೆ ಎಲ್ಲಿ ಬರಲ್ಲ, ಅಲ್ಲಿ ಮೋಡ ಬಿತ್ತನೆ ಮಾಡಿ ಮಳೆ ಬರೆಸ್ಕೊಡಿ, ಅವಾಗ ನಾವು ಸಂತೃಷ್ಟಿಯಾಗಿ ಸಮೃದ್ಧಿಯಾಗಿ ಬಾಳ್ತೀವಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇನ್ನೂ ನನಗೆ ಸಾಧಕರ ಪರವಾಗಿ ಮಾತನಾಡಿದ ನಿವೃತ್ತ ಅಧಿಕಾರಿ ರಾಜಣ್ಣ, ವಿಕಲಚೇತನರಲ್ಲಿ ವಿಶೇಷತೆ ಇದ್ದು ಅದನ್ನು ಪೋಷಿಸುವ ಅಗತ್ಯವಿದೆ. ತಾವು ವಿಕಲಚೇತನರ ಇಲಾಖೆಯ ನಿರ್ದೇಶಕರಾಗಿದ್ದ ಸಂದರ್ಭದಲ್ಲಿ ದಿವ್ಯಾಂಗರ ಮನೆ ಬಾಗಿಲಿಗೆ ಸರ್ಕಾರಿ ಸೌಲಭ್ಯಗಳನ್ನು ಕಲ್ಪಿಸಿದ ಹೆಮ್ಮೆ ಇದೆ ಎಂದು ಹೇಳಿದರು. ಗುರುತು ಹಿಡಿದು ಈ ದಿನ ನನಗೆ ಕನ್ನಡ ರಾಜ್ಯೋತ್ಸವ ಕೊಡ್ತಾ ಇರ್ತಕ್ಕಂಥದ್ದು ನನಗೆ ಅಲ್ಲ, ನನ್ನ ರಾಜ್ಯದ ವಿಕಲಚೇತನರ ಸಾಧನೆಗೆ ಮತ್ತು ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ವಿಕಲಚೇತನರಿಗೆ ಸಿಕ್ಕಿರ್ತಕ್ಕಂಥ ಸಾಧನೆಯ ಗರಿ ಅಂತ ನಾನು ಭಾವಿಸುತ್ತೇನೆ. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸಿಟಿ ರವಿ, ಕರ್ನಾಟಕ ಅತ್ಯಂತ ವೈಭವದ ಭೌಗೋಳಿಕ ಹಿನ್ನೆಲೆ ಹೊಂದಿದ್ದು ಕನ್ನಡ ಭಾಷೆಗೆ ಭವ್ಯ ಇತಿಹಾಸವಿದೆ. ಭಾಷೆ ಅಳಿದರೆ ಸಂಸ್ಕೃತಿ ನಾಶವಾಗುತ್ತದೆ. ಹಾಗಾಗಿ ನಾಡು ನುಡಿ ರಕ್ಷಣೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಸ್ಥಾನಕ್ಕೆ ತಾವು ರಾಜೀನಾಮೆ ನೀಡಿದ್ದು ಮುಂದೆ ಈ ಜವಾಬ್ದಾರಿ ವಹಿಸಿಕೊಳ್ಳುವವರು ಇಲಾಖೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮುನ್ನಡೆಸಲಿ ಎಂದು ಸಿಟಿ ರವಿ ಆಶಿಸಿದರು. ಸಮರ್ಥವಾಗಿ ನಿರ್ವಹಿಸಿ ಮುಂಬರ್ತಕ್ಕಂಥ ಯಾರು ನಮ್ಮ ಇಲಾಖೆಯ ಮಂತ್ರಿಗಳು ಬರ್ತಾರೆ ಅವರು ಕೂಡ ಸುಸಂಸ್ಕೃತ ರೀತಿಯಲ್ಲಿ ಸಂಸ್ಕೃತಿ ಇಲಾಖೆಯನ್ನು ನಡೆಸ್ತಾರೆ ಅಂತಕ್ಕಂಥ ವಿಶ್ವಾಸದಿಂದ ಎಲ್ಲ ನಮ್ಮ ಮೇಕೆಗಳು ಉಸ್ಮಾನಿಬಾದಿ, ಜಮುನಾಪಾರಿ. ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕನ್ನಡ ಅವತರಣಿಕೆ ಮತ್ತು ವರದಿ ಅನುಷ್ಠಾನ ಸಂಬಂಧ ರಚಿಸಲಾಗಿದ್ದ ತಜ್ಞರ ಸಮಿತಿ ನೀಡಿರುವ ಕಿರುಹೊತ್ತಿಗೆಯನ್ನು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಮತ್ತು ಪ್ರಾಥಮಿಕ ಸಚಿವ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಬಿಡುಗಡೆ ಮಾಡಿದರು. ಬಳಿಕ ಅಶ್ವತ್ಥನಾರಾಯಣ ಅವರು ಎಸ್ವಿ ರಂಗನಾಥ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿತ್ತು.
ಆ ಸಮಿತಿ ವರದಿಯನ್ನು ಸರ್ಕಾರಕ್ಕೆ ನೀಡಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶೀಘ್ರ ಸಚಿವ ಸಂಪುಟದ ಮುಂದೆ ತಂದು ವರದಿಯನ್ನು ಒಪ್ಪಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು ಎಂದರು. ಮುಂದಿನ ವರ್ಷದಿಂದ ವರದಿಯನ್ನು ಅನುಷ್ಠಾನ ಮಾಡಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಅವರು ಹೇಳಿದರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಅನ್ವಯ ಪಠ್ಯಕ್ರಮ ಬದಲಾವಣೆ ಸೇರಿದಂತೆ ಹಲವು ಮಹತ್ವದ ಹೆಜ್ಜೆಗಳನ್ನು ಇಟ್ಟಿದ್ದು ಅದನ್ನು ಅನುಷ್ಠಾನ ಮಾಡಲಾಗುವುದು. ಇದರಿಂದ ಶಿಕ್ಷಣ ಬೆಳವಣಿಗೆಗೆ ಇನ್ನಷ್ಟು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದರು. ಒಂದು ಕಾರ್ಯರೂಪದಲ್ಲಿ ಕೊಟ್ಟಿದ್ದಾರೆ. ಇನ್ನು 15 ವರ್ಷ ಕಾಲದಲ್ಲಿ ಒಟ್ಟು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಅನುಷ್ಠಾನವನ್ನು ಮಾಡಲಿಕ್ಕೆ ಬೇಕಾಗಿರೋ ಎಲ್ಲ ರೀತಿಯಾದಂಥ ಅವಧಿಯಲ್ಲಿ 15 ವರ್ಷದ ಅವಧಿ ಇದೆ. ಆದರೆ ನಾವು 10 ವರ್ಷ ಅವಧಿಯಲ್ಲೇನೆ ಸಂಪೂರ್ಣವಾಗಿ ಇದನ್ನ ಕಾರ್ಯರೂಪಕ್ಕೆ ತಂದು ಕಾರ್ಯವನ್ನು ಮಾಡುವಂಥದ್ದು, ಎನ್ಫೋರ್ಸ್ ಮಾಡುವಂಥದ್ದು, ಇಂಪ್ಲಿಮೆಂಟೇಷನ್ ಮಾಡುವಂಥದ್ದನ್ನ ಮಾಡಲಾಗುತ್ತೆ. ಇನ್ನು ಹೆಚ್ಚಿನ ರೀತಿಯಾದಂಥ ಈ ಒಂದು ವರದಿಯನ್ನು ಸಹ ಸ್ಟೇಕ್ ಹೋಲ್ಡರ್ ಜೊತೆನೂ ಚರ್ಚೆ ಮಾಡುವಂಥದ್ದಾಗುತ್ತೆ. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆನೂ ಈ ಒಂದು ವರದಿನೂ ಸಹ ಅವ್ರ ಜೊತೆನೂ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ಅವರ ಒಂದು ಸಲಹೆಗಳನ್ನು ಪಡೆಯುವಂಥದ್ದು ಎಲ್ಲ. ಯಾಕೆಂದರೆ ಇದು ನಮ್ಮ ಇರುವಂಥ ವರದಿಯನ್ನು ಇವತ್ತೇನು ಪಡ್ಕೊಂಡಿದ್ದೀವೋ ಈ ವರದಿಯನ್ನು ಈ ಥರ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆನೂ ಇದನ್ನು ಅವರಿಗೆ ಕೊಟ್ಟು ಅವರಿಂದ ಮಾಹಿತಿ ಮತ್ತು ಸಲಹೆಗಳನ್ನು ಪಡೀಲಿಕ್ಕೂ ಇನ್ನೂ ಹೆಚ್ಚಿನ ರೀತಿ ಏನೆಲ್ಲ ಸುಧಾರಣೆಗಳನ್ನ ಮಾಡಬೇಕು. ಯಾಕಂದರೆ ಈ ವರ್ಷ 2020 0 ಇಯರ್ ಆಗಿರೋದ್ರಿಂದ 2021ನಲ್ಲಿ ನಾವೆಲ್ಲ ಅನುಷ್ಠಾನ ಮಾಡಲಿಕ್ಕೆ ಯಾವ ರೀತಿ ತಯಾರಾಗಿರಬೇಕು, ಇನ್ನು ಹೆಚ್ಚಿನ ರೀತಿಯಾದಂಥ ಮಾಹಿತಿಗಳನ್ನು, ಅನುಷ್ಠಾನದ ಸವಾಲುಗಳನ್ನು ಅವರಿಂದ ತಿಳ್ಕೊಂಡು ಅದನ್ನು ಯಾವ ರೀತಿ ಮುಂದೆ ತೊಗೊಂಡು ಹೋಗ್ಲಿಕ್ಕೆ ಎಲ್ಲ ರೀತಿಯಾದಂಥ. ರಾಜ್ಯದ ಜಿಲ್ಲಾಸ್ಪತ್ರೆಗಳಲ್ಲಿ ಇರುವಂತೆ ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಜನೌಷಧಿ ಕೇಂದ್ರಗಳನ್ನು ತೆರೆಯಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಚಿಕ್ಕಮಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಬಡವರಿಗೆ ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸಲು ರಾಜ್ಯ ಸರ್ಕಾರ ಸಂಕಲ್ಪ ಮಾಡಿದೆ ಎಂದು ಹೇಳಿದರು. ನಗರ ಪ್ರದೇಶಗಳಲ್ಲಿರುವ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ 100 ಮೀಟರ್ ಹಾಗೂ ಗ್ರಾಮೀಣ ಭಾಗದಲ್ಲಿ 200 ಮೀಟರ್ ವ್ಯಾಪ್ತಿಯಲ್ಲಿ ಖಾಸಗಿಯವರು ಔಷಧಿ ಮಳಿಗೆಗಳನ್ನು ತೆರೆಯುವಂತೆ ಪರವಾನಗಿ ನೀಡುವಂತೆಯೂ ಸರ್ಕಾರ ಆದೇಶಿಸಿದೆ ಎಂದು ಅವರು ತಿಳಿಸಿದ್ದಾರೆ. ಜನೌಷಧಿ ಕೇಂದ್ರಗಳಲ್ಲಿ ಖಾಸಗಿ ಸಂಸ್ಥೆಗಳ ಔಷಧಿ ನೀಡುತ್ತಾರೆ ಮತ್ತು ಎಲ್ಲ ಬಗೆಯ ಔಷಧಿಗಳು ಇರುವುದಿಲ್ಲ ಎಂಬ ದೂರುಗಳು ಬಂದಿವೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಜನೌಷಧಿಯ ಔಷಧಿಗಳು ಬಹಳ ಕಡಿಮೆ ಇರ್ತದೆ, ಇದ್ರೂ ಕೂಡ ಎಲ್ಲ ಔಷಧಿಯ ಎಲ್ಲ ಬಗೆಯ ಔಷಧಿ ಕೂಡ ಇರೋದಿಲ್ಲ ಅನ್ನುವಂಥ ಸಾಮಾನ್ಯ ದೂರು ನಾನು ಕೇಳಿಸ್ಕೊಂಡಿದ್ದೀನಿ. ಇದಕ್ಕೆ ಭಿನ್ನವಾಗಿ ಇವತ್ತು ಏನು ಮಾನ್ಯ ಪ್ರಧಾನಮಂತ್ರಿಯು ನರೇಂದ್ರ ಮೋದಿಯವರ ಒಂದು ಕನಸಿನ ಕೂಸಾಗಿದೆ. ಇದು ಅತ್ಯಂತ ನಿರ್ಗತಿಕರಿಗೆ, ಬಡವರಿಗೆ ಕೈಗೆಟುಕುವ ಬೆಲೆಯಲ್ಲಿ ಗುಣಮಟ್ಟದ ಔಷಧ ಸಿಕ್ಕಬೇಕು ಅನ್ನುವಂಥ ಅವರ ಕಾಯಕಲ್ಪ ಏನಿದೆ, ಕನಸೇನಿದೆ, ಅದನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಈ ಕ್ರಮವನ್ನು ಬಳಸ್ತಾರೆ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ದೇಶದ ಮೊದಲ ಸ್ವಚ್ಛ ವಾಯು ಬೀದಿ ಅಭಿಯಾನಕ್ಕೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಚಾಲನೆ ನೀಡಿದರು. ವಾಯು ಮಾಲಿನ್ಯ ತಗ್ಗಿಸಿ ಪರಿಸರ ಸ್ನೇಹಿ ವಾಹನಗಳ ಬಳಕೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಅಭಿಯಾನ ಆಯೋಜಿಸಲಾಗಿದೆ. ನಗರಾಭಿವೃದ್ಧಿ ಸಚಿವ ಬೈರತಿ ಬಸವರಾಜ್, ಶಾಸಕ ಎನ್ಎ ಹ್ಯಾರಿಸ್, ಬಿಬಿಎಂಪಿ ಆಡಳಿತಾಧಿಕಾರಿ ಗೌರವ್ ಗುಪ್ತಾ, ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ವೇಳೆ ಮುಖ್ಯಮಂತ್ರಿ ಯಡಿಯೂರಪ್ಪ ವಾಯು ಮಾಲಿನ್ಯ ತಗ್ಗಿಸುವ ಉದ್ದೇಶದಿಂದ ಚರ್ಚ್ ಸ್ಟ್ರೀಟ್ನಲ್ಲಿ ಪ್ರಾಯೋಗಿಕವಾಗಿ ಶುದ್ಧ ವಾಯು ರಸ್ತೆ ಅಭಿಯಾನ ಆರಂಭಿಸಲಾಗಿದೆ. ಇದು ದೇಶದಲ್ಲೇ ಪ್ರಥಮ ವಿನೂತನ ಪ್ರಯೋಗವಾಗಿದೆ. ಬೆಂಗಳೂರು ತಂತ್ರಜ್ಞಾನಗಳ ರಾಜಧಾನಿಯಾಗಿದ್ದು ವಾಯು ಮಾಲಿನ್ಯ ತಪ್ಪಿಸಲು ವಿದ್ಯುತ್ ಚಾಲಿತ ವಾಹನಗಳ ಬಳಕೆಯನ್ನು ಪ್ರೋತ್ಸಾಹಿಸಲಾಗುತ್ತದೆ. ಚರ್ಚ್ ಸ್ಟ್ರೀಟ್ನಲ್ಲಿ ವಾರಾಂತ್ಯದ 2 ದಿನಗಳಲ್ಲಿ ಎಲ್ಲ ರೀತಿಯ ವಾಹನಗಳನ್ನು ನಿರ್ಬಂಧಿಸಲಾಗಿದೆ. ಶುದ್ಧ ಗಾಳಿ ಮತ್ತು ನೀರು ಪ್ರತಿ ನಾಗರಿಕರ ಹಕ್ಕಾಗಿದೆ. ಆದರೆ ಜಾಗತಿಕ ತಾಪಮಾನ ಮತ್ತು ಮಾಲಿನ್ಯದಿಂದಾಗಿ ಸ್ವಚ್ಛ ಪರಿಸರ ದುರ್ಲಭವಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಮಾಲಿನ್ಯ ರಹಿತ ವಾತಾವರಣ ನಿರ್ಮಾಣಕ್ಕೆ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಪರಿಸರವನ್ನು ಉಳಿಸುವಂತಹದ್ದು, ಆ ಮೂಲಕ ಮುಂದಿನ ಪೀಳಿಗೆ ಉತ್ತಮ ವಾತಾವರಣ ನಿರ್ಮಿಸುವಂಥದ್ದು ನಮ್ಮ ಆದ್ಯತೆಯಾಗಿದೆ. ಪ್ರತಿ ವ್ಯಕ್ತಿ ತನ್ನ ಹಾಗೂ ತನ್ನ ಮುಂದಿನ ಪೀಳಿಗೆ ಉಳಿವಿಗಾಗಿ, ಜಗತ್ತಿನ ಉಳಿವಿಗಾಗಿ ಪರಿಸರ ರಕ್ಷಣೆಯನ್ನು ಆದ್ಯ ಕರ್ತವ್ಯ ಎಂದುಕೊಳ್ಳಬೇಕು. ಪ್ರತಿಯೊಬ್ಬರು ಪರಿಸರ ಸಂರಕ್ಷಣೆಗೆ ವೈಯಕ್ತಿಕವಾಗಿ ತೊಡಗಿಸಿಕೊಳ್ಳಲು ಸಂಕಲ್ಪ ಮಾಡಬೇಕಾಗಿದೆ. ಸೈಕಲನ್ನು
ನಗರಾಭಿವೃದ್ಧಿ ಸಚಿವ ಭೈರತಿ ಬಸವರಾಜ್ ಶುದ್ಧ ವಾಯು ಒದಗಿಸುವ ಉದ್ದೇಶದಿಂದ ಚರ್ಚ್ ಸ್ಟ್ರೀಟ್ನಲ್ಲಿ ಶುದ್ಧ ವಾಯು ರಸ್ತೆ ನಿರ್ಮಿಸಲಾಗಿದ್ದು ಶನಿವಾರ ಮತ್ತು ಭಾನುವಾರ ಪಾದಚಾರಿಗಳಿಗೆ ಮೀಸಲಿಡಲಾಗಿದೆ. ಈ ಮೂಲಕ ಶುದ್ಧ ಗಾಳಿ ಮತ್ತು ಪರಿಸರಕ್ಕೆ ಆದ್ಯತೆ ನೀಡಲಾಗಿದೆ ಎಂದು ಹೇಳಿದರು. ಮತ್ತು ಪರಿಸರ ದೃಷ್ಟಿಕೋನದಿಂದ ಪ್ರಾಮುಖ್ಯತೆಯನ್ನು ಪಡೆದಿರುವುದು ಮಾತ್ರವಾಗಿದೆ. ಕೋವಿಡ್ ಸಾಂಕ್ರಾಮಿಕ ಪರಿಸ್ಥಿತಿಯಲ್ಲಿ ಸುರಕ್ಷತೆ ಮತ್ತು ಸೂಚಿಸಲಾಗಿರುವ ನಿರ್ವಹಣಾ ಅಂಶಗಳನ್ನು ಅನುಗುಣವಾಗುತ್ತದೆ. ಈ ಉಪಕ್ರಮವು ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಶಾಸಕ ಎನ್ಎ ಹ್ಯಾರಿಸ್ ದೇಶದ ಹಲವು ನಗರಗಳಲ್ಲಿ ಈಗಾಗಲೇ ವಾಯುಮಾಲಿನ್ಯ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ನಗರದ ಚರ್ಚ್ ಸ್ಟ್ರೀಟ್ ಅನ್ನು ದೇಶದಲ್ಲೇ ಮೊಟ್ಟಮೊದಲ ಶುದ್ಧ ಗಾಳಿ ಅಭಿಯಾನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂದಿನ ದಿನಗಳಲ್ಲಿ ಸರ್ಕಾರ ಇನ್ನಷ್ಟು ಶುದ್ಧ ವಾಯು ಬೀದಿಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ತರ ರಸ್ತೆ ಈಗಾಗಲೇ ನಾವು ಟೆಂಡರ್ ಶ್ಯೂರ್ ಸ್ಮಾರ್ಟ್ ಸಿಟೀಸ್ ಸುಮಾರು ರಸ್ತೆ ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೀರಿ. ಇನ್ನು ಬರುವಂತ ದಿವಸದಲ್ಲಿ ಇನ್ನೂ ಜಾಸ್ತಿ ರಸ್ತೆ ಆ ತರ ಮಾಡಬೇಕು ಅಂತ ತಮ್ಮಲ್ಲಿ ಅಪೇಕ್ಷೆಯನ್ನ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದಕ್ಕೂ ಮುನ್ನ ತಮ್ಮ ನಿವಾಸದಲ್ಲಿ ಶಿವಮೊಗ್ಗದ ಪ್ರಸಿದ್ಧ ಯಾತ್ರಾ ಸ್ಥಳ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಬೆಳವಣಿಗೆಗಳ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಭೆ ನಡೆಸಿದರು. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಶಾಸಕರಾದ ಹರತಾಳು ಹಾಲಪ್ಪ, ಮಧು ಬಂಗಾರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಸಿಗಂದೂರು ಆಡಳಿತ ಮಂಡಳಿಯಲ್ಲಿ ಬದಲಾವಣೆ ಮಾಡಬಾರದು, ಈ ದೇವಸ್ಥಾನವನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ತರಬಾರದು ಎಂದು ಸ್ವಾಮೀಜಿಗಳ ನಿಯೋಗ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಣಕಾಸು ವಿಚಾರದಲ್ಲಿ ಪಾರದರ್ಶಕತೆ ತರುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಲಹಾ ಸಮಿತಿ ರಚಿಸಿದ್ದು ದೇವಸ್ಥಾನದ ಅಭಿವೃದ್ಧಿಗೆ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಯುವ ಜನತೆ ಹೊಸ ಆವಿಷ್ಕಾರಗಳ ಮೂಲಕ ಬಡವರು ಮತ್ತು ದುರ್ಬಲರ ಜೀವನ ಸುಗಮಗೊಳಿಸುವತ್ತ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇಂದು ಐಐಟಿ ದೆಹಲಿಯ 51ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅವರು, ಯುವ ಜನತೆ ತಮ್ಮ ಆವಿಷ್ಕಾರಗಳ ಮೂಲಕ ದೇಶದ ಕೋಟ್ಯಂತರ ಜನರ ಜೀವನದಲ್ಲಿ ಪರಿವರ್ತನೆ ತರುವ ಸಾಮರ್ಥ್ಯ ಹೊಂದಿದ್ದಾರೆ. ಈ ನಿಟ್ಟಿನಲ್ಲಿ ತಮ್ಮ ಪ್ರತಿಭೆ ಹಾಗೂ ಅನುಭವಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಸರ್ಕಾರ ಯುವ ಜನತೆಗೆ ಉದ್ಯಮ ಸ್ನೇಹಿ ವಾತಾವರಣ ಒದಗಿಸಲು ಬದ್ಧವಾಗಿದೆ. ಅವರ ಆಲೋಚನೆ ಮತ್ತು ಆವಿಷ್ಕಾರಗಳನ್ನು ಉತ್ತೇಜಿಸಿ ಮಾರುಕಟ್ಟೆ ಒದಗಿಸಲು ಸರ್ಕಾರ ಎಲ್ಲ ನೆರವು ನೀಡುತ್ತಿದೆ. ಹೊರಗುತ್ತಿಗೆ ಉದ್ಯಮದಲ್ಲಿ ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸಲಾಗಿದೆ ಎಂದರು. ದೇಶದಲ್ಲಿ ಮೊದಲ ಬಾರಿಗೆ ಕೃಷಿ ವಲಯದಲ್ಲಿ ನವೋದ್ಯಮಗಳು ಸ್ಥಾಪನೆಯಾಗುತ್ತಿವೆ. ಅಂತೆಯೇ ಬಾಹ್ಯಾಕಾಶ ವಲಯದಲ್ಲೂ ಖಾಸಗಿ ಹೂಡಿಕೆಗೆ ಮೊದಲ ಬಾರಿಗೆ ಅವಕಾಶ ನೀಡಲಾಗಿದೆ. ಇದರಿಂದ ಯುವ ಜನತೆಗೆ ಅಪಾರ ಅವಕಾಶಗಳು ದೊರೆಯುತ್ತಿವೆ. ಜಾಗತೀಕರಣ ಮುಖ್ಯವಾದರೂ ಸ್ವಾವಲಂಬನೆ ಅಗತ್ಯವೆಂಬುದನ್ನು ಕೋವಿಡ್ ಸಮಯ ತೋರಿಸಿಕೊಟ್ಟಿದೆ. ಆತ್ಮನಿರ್ಭರ್ ಅಭಿಯಾನದ ಮೂಲಕ ತಂತ್ರಜ್ಞರಿಗೆ, ತಂತ್ರಜ್ಞಾನ ಉದ್ಯಮಗಳಿಗೆ ಮತ್ತು ಯುವ ಜನತೆಗೆ ಅಪಾರ ಅವಕಾಶಗಳನ್ನು ಒದಗಿಸಲಾಗುತ್ತಿದೆ ಎಂದು ಹೇಳಿದರು. नई जगह पर काम करेंगे तो आपको भी एक नए मंत्र को लेकर काम करना होगा. ये मंत्र है फोकस ऑन क्वालिटी, नेवर कॉम्प्रोमाइज, एंश्योर स्केलेबिलिटी, मेक योर इनोवेशंस वर्क एट ए मास स्केल, assure reliability, build long-term trust in the market, bring in adaptability, be open to change and expect uncertainty as way of life. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ 2020ನೇ ಇಸವಿಯನ್ನು ಕೇವಲ ಕೋವಿಡ್ನಿಂದಾಗಿ ನೆನಪಿಸಿಕೊಳ್ಳುವುದಷ್ಟೇ ಅಲ್ಲದೆ ಇದು ಸವಾಲುಗಳನ್ನು ಅವಕಾಶಗಳನ್ನಾಗಿ ಪರಿವರ್ತಿಸಿದ ವರ್ಷವೂ ಆಗಿದೆ ಎಂದರು. इस बात को कह सकते हैं कि हमने अपने यशस्वी प्रधानमंत्री श्री नरेंद्र मोदी जी के नेतृत्व में न केवल चुनौतियों का सामना किया बल्कि चुनौतियों को अवसर में बदलते हुए एक भविष्यवादी सोच के साथ एक नई शिक्षा नीति को भी लागू किया है. इस नीति के माध्यम से माननीय प्रधानमंत्री जी के विजन को आगे ले जाते हुए हम भारत को वैश्विक ज्ञान की महाशक्ति के रूप में हम स्थापित करेंगे. दीक्षांत समारोह में 2000 से अधिक छात्रों ಘಟಿಕೋತ್ಸವದಲ್ಲಿ ಪಿಎಚ್ಡಿ, ಎಂಟೆಕ್, ಮಾಸ್ಟರ್ ಆಫ್ ಡಿಸೈನ್, ಎಂಬಿಎ ಮತ್ತು ಬಿಟೆಕ್ ವಿಭಾಗದ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಇದೇ ಸಂದರ್ಭದಲ್ಲಿ ಪದವಿ ಪ್ರದಾನ ಮಾಡಲಾಯಿತು.
ದೇಶದ ಆರ್ಥಿಕತೆಗೆ ಭಾರತೀಯ ವಲಸೆಗಾರರ ಕೊಡುಗೆ ಅಪಾರ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಭಾರತೀಯ ವಲಸಿಗರ ವಿಜ್ಞಾನ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ವಲಸಿಗರು ಆರ್ಥಿಕತೆಗಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರ ಎಂದು ಹೇಳಿದ್ದಾರೆ. ವಿಜ್ಞಾನ, ತಂತ್ರಜ್ಞಾನ, ಆವಿಷ್ಕಾರ ನೀತಿಯ ಕುರಿತು ಭಾರತೀಯ ವಲಸಿಗರೊಂದಿಗೆ ಚರ್ಚೆ ನಡೆಸಿದ ಅವರು, ವಿಶ್ವದಾದ್ಯಂತ ಇರುವ ವಲಸಿಗರ ಪೈಕಿ ಭಾರತದ ವಲಸಿಗರು ಪ್ರಬಲರಾಗಿದ್ದಾರೆ ಎಂದು ತಿಳಿಸಿದರು. ವಿಶ್ವದ ಅನೇಕ ದೇಶಗಳಲ್ಲಿರುವ ಭಾರತೀಯ ವಲಸಿಗರು ತಾವು ಇರುವ ದೇಶಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತೀಯ ವಿಜ್ಞಾನ ವಲಸಿಗರು ವಿಜ್ಞಾನ, ತಂತ್ರಜ್ಞಾನ, ಆವಿಷ್ಕಾರ ನೀತಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ವಿವಿಧ ದೇಶಗಳಲ್ಲಿ ಇರುವ ಭಾರತೀಯ ವಲಸಿಗರು ದೇಶದಲ್ಲಿ ಹೂಡಿಕೆ ಮಾಡಲು ಮುಂದೆ ಬನ್ನಿ ಎಂದು ಕರೆ ನೀಡಿದ ಅವರು, ಸ್ವಾತಂತ್ರ್ಯ ಬಂದ ನಂತರ ದೇಶದ ಅಭಿವೃದ್ಧಿಯಲ್ಲಿ ವಿಜ್ಞಾನ, ತಂತ್ರಜ್ಞಾನದ ಕೊಡುಗೆ ಅಪಾರ ಎಂದು ಹೇಳಿದರು. Which is pertinent to address the Prime Minister's clarion call for an Atmanirbhar Bharat. India prides itself on having a diaspora empire on which the sun never sets. The Indian diaspora has been a source of remittances, technology and intellectual power. Ever since the Indian economy was liberalized and began to grow at a rapid pace, the massive number of diaspora became a strong pillar of the Indian economy. The significant contributions of the large and highly skilled Indian diaspora communities in forging the development of Indian IT and biotech industry is well recognized by now. ಬಿಹಾರದಲ್ಲಿ ಮೂರನೇ ಹಾಗೂ ಅಂತಿಮ ಹಂತದ ವಿಧಾನಸಭಾ ಚುನಾವಣೆ ಇಂದು ಸಂಜೆ ಬಹುತೇಕ ಶಾಂತಿಯುತವಾಗಿ ಮುಗಿದಿದೆ. ವ್ಯಾಪಕ ಬಿಗಿ ಭದ್ರತೆ ನಡುವೆ ಬಿಹಾರದ ಕೃಷ್ಣಗಂಜ್, ಕತಿಹಾರ್, ಮಾದೇಪುರ, ಸುಪೌಲ್ ಸೇರಿ 15 ಜಿಲ್ಲೆಗಳ 78 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಿತು. ಸಂಜೆ 6 ಗಂಟೆಯವರೆಗೆ ಶೇಕಡಾ 55.25% ಮತದಾನ ದಾಖಲಾಗಿದೆ. ಇದರೊಂದಿಗೆ ವಾಲ್ಮೀಕಿ ನಗರ್ ಲೋಕಸಭಾ ಕ್ಷೇತ್ರಕ್ಕೂ ಉಪಚುನಾವಣೆ ನಡೆಯಿತು. ಬೆಳಗ್ಗೆ 7 ಗಂಟೆಯಿಂದ ಆರಂಭವಾದ ಮತದಾನ ಸಂಜೆ 6 ಗಂಟೆ ತನಕ ನಡೆಯಿತು. ನಕ್ಸಲ್ ಪೀಡಿತ 4 ಕ್ಷೇತ್ರಗಳಲ್ಲಿ ಮತದಾನ 4 ಗಂಟೆಗೆ ಕೊನೆಗೊಂಡಿತು. 110 ಮಹಿಳೆಯರನ್ನೊಳಗೊಂಡಂತೆ 1204 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿ ಇದ್ದಾರೆ. ಕೋವಿಡ್-19 ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಪರಿಪಾಲನೆ ಮಾಡುವಂತೆ ಸೂಚಿಸಲಾಗಿತ್ತು. ಥರ್ಮಲ್ ಸ್ಕ್ಯಾನಿಂಗ್ ನಂತರ ಸ್ಯಾನಿಟೈಸರ್ನಿಂದ ಕೈಯನ್ನು ಶುದ್ಧಿ ಮಾಡಿಕೊಂಡು ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿತ್ತು. ಕೇಂದ್ರ ಚುನಾವಣಾ ಆಯೋಗದ ಉಪ ಆಯುಕ್ತ ಉಮೇಶ್ ಸಿನ್ಹಾ, ಕೋವಿಡ್ ಬಿಕ್ಕಟ್ಟಿನ ನಡುವೆಯೂ ಬಿಹಾರ ವಿಧಾನಸಭಾ ಚುನಾವಣೆ ಯಶಸ್ವಿಯಾಗಿ ನಡೆದಿದೆ. ಜನಸಾಂದ್ರತೆಯ ರಾಜ್ಯಗಳ ಪೈಕಿ ಒಂದಾದ ಬಿಹಾರದಲ್ಲಿ ಯೋಜನಾಬದ್ಧವಾಗಿ 3 ಹಂತಗಳಲ್ಲಿ ಚುನಾವಣೆ ಮುಗಿದಿದೆ. ಕೋವಿಡ್ ಮಾರ್ಗಸೂಚಿಗಳನ್ನು ಅನುಸರಿಸಿ ಮತದಾರರು ಚುನಾವಣಾ ಪ್ರಕ್ರಿಯೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿರುವುದು ಸಂತಸದ ವಿಷಯವಾಗಿದೆ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲೂ ಮತದಾನ ಶಾಂತಿಯುತವಾಗಿ ನಡೆದಿದೆ. ವಿವಿಧ ರಾಜ್ಯಗಳಲ್ಲಿ ಉಪಚುನಾವಣೆಗಳು ಸಹ ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಎಂದರು. ಅಮೆರಿಕ ಅಧ್ಯಕ್ಷ ಗಾದಿಗೆ ನಡೆದ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಜೋ ಬೈಡನ್ ಮುನ್ನಡೆಯಲ್ಲಿ ಮುಂದುವರೆದಿದ್ದಾರೆ. ಇತ್ತೀಚಿನ ವರದಿಗಳ ಪ್ರಕಾರ ಅವರು ಪೆನಿನ್ಸೆಲ್ವಿಯಾದಲ್ಲೂ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಹಾಗೂ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಿನ್ನಡೆಯಲ್ಲಿದ್ದಾರೆ. ಜೋ ಬೈಡನ್ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇದೀಗ ಬಂದಿರುವ ಫಲಿತಾಂಶ ಗೆಲುವಿನ ಸ್ಪಷ್ಟತೆ ನೀಡುತ್ತಿದ್ದು, ಈ ಚುನಾವಣೆಯಲ್ಲಿ ತಾವು ಗೆಲುವು ಸಾಧಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಶಾಂತಚಿತ್ತರಾಗಿರಬೇಕು. ಜನಾದೇಶದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೋ ಬೈಡನ್ ಮುನ್ನಡೆಯಲ್ಲಿರುವ ಹಿನ್ನೆಲೆಯಲ್ಲಿ ನ್ಯೂಯಾರ್ಕ್ನ ಬೀದಿಗಳಲ್ಲಿ ಡೆಮಾಕ್ರೆಟಿಕ್ ಪಕ್ಷದ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡುತ್ತಿರುವ ವರದಿಗಳು ಬಂದಿವೆ. They've given us a mandate for action on COVID, the economy, climate change, systemic racism. They made it clear they want the country to come together, not continue to pull apart. The people spoke. More than 70. ವಿಶ್ವಸಂಸ್ಥೆಯ ಆಯವ್ಯಯ ಕುರಿತ ಸಲಹಾ ವಿಭಾಗದ ಆಡಳಿತ ಮಂಡಳಿಯ ಸದಸ್ಯರಾಗಿ ಭಾರತದ ವಿದಿಶಾ ಮೈತ್ರಾ ಆಯ್ಕೆಯಾಗಿದ್ದಾರೆ. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ವ್ಯಾಪಕ ಬೆಂಬಲದೊಂದಿಗೆ ವಿದಿಶಾ ಮೈತ್ರಾ ಆಯ್ಕೆಯಾಗಿದ್ದಾರೆ ಎಂದು ವಿಶ್ವಸಂಸ್ಥೆಯ ರಾಯಭಾರಿ ಟಿಎಸ್ ತಿರುಮೂರ್ತಿ ತಿಳಿಸಿದ್ದಾರೆ.
ಎಸಿಎಬಿಕ್ಯೂ ಸದಸ್ಯತ್ವಕ್ಕಾಗಿ ನಡೆದ ಚುನಾವಣೆಯಲ್ಲಿ ಭಾರತಕ್ಕೆ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ 2021-22 ಸಾಲಿನಲ್ಲಿ ಭಾರತ ಸದಸ್ಯತ್ವ ಪಡೆದುಕೊಂಡಿರುವ ಈ ಸಂದರ್ಭದಲ್ಲಿ ವಿದಿಶಾ ಮೈತ್ರ ಆಯ್ಕೆಯಾಗಿರುವುದು ಉತ್ತಮ ಬೆಳವಣಿಗೆ ಎಂದು ತಿರುಮೂರ್ತಿ ಹೇಳಿದ್ದಾರೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 50,357 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 84,62,081ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 577 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 1,25,562ಕ್ಕೆ ಏರಿಕೆಯಾಗಿದೆ. ಮರಣ ದರ ಶೇಕಡಾ 1.48ರಲ್ಲಿದೆ. 5,16,632 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಕ್ರಿಯ ಪ್ರಕರಣಗಳ ಪ್ರಮಾಣ ಶೇಕಡಾ 6.11ರಷ್ಟಿದೆ. 78,19,886 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 92.41ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಪುಣೆಯ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿಯ 217 ಕೆಡೆಟ್ಗಳ ನಿರ್ಗಮನ ಪಥಸಂಚಲನ ಕಾರ್ಯಕ್ರಮ ಇಂದು ನಡೆಯಿತು. ಈ ಎಲ್ಲ ಕೆಡೆಟ್ಗಳು 139ನೇ ಕೋರ್ಸ್ನವರಾಗಿದ್ದಾರೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಆರ್ಕೆಎಸ್ ಭದೌರಿಯಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೆಡೆಟ್ಗಳಿಂದ ವಂದನೆ ಸ್ವೀಕರಿಸಿದರು. यह आयोजन उन कैडेट्स के लिए है जिन्होंने शुक्रवार को दीक्षांत समारोह में जवाहरलाल नेहरू विश्वविद्यालय में अपनी डिग्री प्राप्त की। पासिंग आउट परेड की समीक्षा वायुसेना प्रमुख एयर चीफ मार्शल राकेश कुमार सिंह भदौरिया ने की। 217 पासिंग कैडेट्स में साइंस कैडेट में 49 कैडेट्स, कंप्यूटर साइंस स्ट्रीम में 113 कैडेट्स और आर्ट स्ट्रीम में 55 कैडेट्स शामिल हैं। बीटेक कोर्स के चौथे बैच, जिसमें 45 नौसैनिक कैडेट और 35 वायुसेना कैडेट शामिल हैं, को भी कोर्स पूरा होने का प्रमाण पत्र मिला है। वहीं आयोजन को संबोधित करते हुए एयर चीफ मार्शल आर.के. भदौरिया ने कहा कि सैन्य पेशेवरों के रूप में हमें समझना चाहिए As budding military professionals, you should begin to ಭದೌರಿಯಾ ವಿವಿಧ ರೀತಿಯ ಬೆದರಿಕೆಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳು ಸದಾ ಸನ್ನದ್ಧವಾಗಿರಬೇಕು. ಇದಕ್ಕೆ ಸದಾ ಕಟ್ಟೆಚ್ಚರ, ಬದ್ಧತೆಯ ಕೆಲಸ ಅಗತ್ಯವಾಗಿದೆ. ಶತ್ರುಗಳ ಯಾವುದೇ ಯತ್ನವನ್ನು ವಿಫಲಗೊಳಿಸುವತ್ತ ಜಾಗರೂಕವಾಗಿರಬೇಕು. ಪ್ರಾದೇಶಿಕ ಐಕ್ಯತಾ ವಿಷಯದಲ್ಲಿ ಎಂದಿಗೂ ರಾಜಿ ಇಲ್ಲ ಎಂದು ಹೇಳಿದ್ದಾರೆ. dedication, commitment and sacrifice and leadership at all levels at all times. This is what each service and the nation would expect from you. As young officers, your role in any future conflict would be pivotal in ensuring the enemy designs are defeated and territorial integrity of our great nation is not compromised. ಕಾಮಧೇನು ದೀಪಾವಳಿ ಅಭಿಯಾನದ ಅಂಗವಾಗಿ ರಾಷ್ಟ್ರೀಯ ಕಾಮಧೇನು ಆಯೋಗ, ಕರ್ನಾಟಕ ಪ್ರಾಣಿ ಕಲ್ಯಾಣ ಮಂಡಳಿ ಮತ್ತು ಎನ್ಎಸ್ಎಸ್ ರಾಜ್ಯ ಘಟಕ ವತಿಯಿಂದ ಗೋಮಯ ಉತ್ಪನ್ನಗಳ ತಯಾರಿಕೆ ಕುರಿತಾದ ಆನ್ಲೈನ್ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರದಲ್ಲಿ ಹಸುವಿನ ಸಗಣಿಯಿಂದ ಪರಿಸರ ಸ್ನೇಹಿ ಹಣತೆ, ದೇವರ ಮೂರ್ತಿ ಮತ್ತು ಗೃಹಾಲಂಕಾರಿಕ ವಸ್ತುಗಳನ್ನು ತಯಾರಿಸುವ ಬಗ್ಗೆ ತರಬೇತಿ ನೀಡಿದರು. ತರಬೇತಿ ನೀಡಿದ ಸ್ವಪ್ನ ಸುಲಭ ವಿಧಾನದಲ್ಲಿ ಹಣತೆ ಮತ್ತು ಗಣೇಶ ಮೂರ್ತಿಯನ್ನು ತಯಾರಿಸುವ ಬಗ್ಗೆ ಮಾಹಿತಿ ನೀಡಿ, ಈ ಕೆಲಸ ಪರಿಸರ ಸ್ನೇಹಿ ಮತ್ತು ಲಾಭದಾಯಕವೆಂದು ತಿಳಿಸಿದರು. ಬರೀ ಗೋಮಯದಿಂದ ದೀಪ ಒಂದೇ ಮಾಡೋದಲ್ಲ, ಸುಮಾರು ಪ್ರಾಡಕ್ಟ್ ಅನ್ನು ಮಾಡಬಹುದು ಅಂತ ನಾನು ಇವತ್ತು ನಿಮ್ಗೆ ತೋರ್ಸಕ್ ಇಷ್ಟಪಡ್ತೀನಿ. ಅದರಲ್ಲಿ ಮೊದಲಿಗೆ ಗಣೇಶ ಮಾಡಬಹುದು, ಡ್ಯಾಶ್ ಬೋರ್ಡ್ ಮೇಲೆ ಇಟ್ಕೊಳ್ಬಹುದು, ಮನೆ ಮೇಲೆ ಟೇಬಲ್ ಟಾಪ್ ಮೇಲೆ ಇಟ್ಕೊಳ್ಬಹುದು, ಈ ತರನು ಮಾಡಬಹುದು. ಇದಲ್ಲದೆ ಇವಾಗ ಇದಕ್ ಮುಂಚೆ ಮಾಡಿ ತೋರಿಸಿದಂತಹ ದೀಪನು ಎಲ್ಲರೂ ಮಾಡಬಹುದು. ಇದನ್ನ ದೀಪನು ಮಾಡಬಹುದು. ಇದಲ್ಲದೆ ಧೂಪಬತ್ತಿ ಕೂಡ ಮಾಡಬಹುದು. ತರಬೇತುದಾರ ಚಂದ್ರಕಾಂತ್ ಆರಾಧ್ಯ ಗೋಮಯದಿಂದ ಹಣತೆ, ದೇವರ ಮೂರ್ತಿಗಳು ಸೇರಿದಂತೆ ದಿನನಿತ್ಯ ಬಳಕೆಯ ಹಲವಾರು ವಸ್ತುಗಳು ತಯಾರಿಸುವುದನ್ನು ತಿಳಿಸುವುದರ ಜೊತೆಗೆ ತಾವು ತಯಾರಿಸಿದ ಕಲಾಕೃತಿಗಳನ್ನು ಪ್ರದರ್ಶಿಸಿದರು. ರಾಷ್ಟ್ರೀಯ ಕಾಮಧೇನು ಆಯೋಗದ ಅಧ್ಯಕ್ಷ ವಲ್ಲಭಭಾಯಿ ಕಥೇರಿಯಾ ರಾಷ್ಟ್ರಮಟ್ಟದ ಕಾರ್ಯಾಗಾರವನ್ನು ಕರ್ನಾಟಕದಲ್ಲಿ ಆಯೋಜಿಸಿರುವುದು ಸಂತಸದ ವಿಷಯ. ಕಾಮಧೇನು ದೀಪಾವಳಿ ಅಭಿಯಾನ ಎಲ್ಲ ಜನರಿಗೂ ತಲುಪಬೇಕು. ಗೋಮಯ ಉತ್ಪನ್ನಗಳು ಪರಿಸರ ಸ್ನೇಹಿಯಾಗಿವೆ. ಮಹಿಳೆಯರು ಮತ್ತು ಯುವಕರು ಈ ಮೂಲಕ ಸ್ವಯಂ ಉದ್ಯೋಗ ಸೃಷ್ಟಿಸಿಕೊಳ್ಳಬಹುದು ಎಂದು ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಕೋವಿಡ್ ಸಂದರ್ಭದಲ್ಲೂ ಉಪಗ್ರಹ ಉಡಾವಣೆ, ಇಸ್ರೋದಿಂದ ಮತ್ತೊಂದು ಮೈಲಿಗಲ್ಲು, ವಿಜ್ಞಾನಿಗಳ ಕಾರ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅಭಿನಂದನೆ. ನಾಡು ನುಡಿಗೆ ಗಣನೀಯ ಸೇವೆ ಹಿನ್ನೆಲೆ 65 ಮಂದಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ. ಭಾಷೆ ಉಳಿಸಿ ಬೆಳೆಸಲು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕರೆ. ತಾಲೂಕು ಆಸ್ಪತ್ರೆಗಳಲ್ಲೂ ಜನೌಷಧಿ ಕೇಂದ್ರಗಳ ಆರಂಭಕ್ಕೆ ಚಿಂತನೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಲಸಿಕೆ ಪೂರೈಕೆಗೆ ಕ್ರಮ. ಡಾ ಕೆ ಸುಧಾಕರ್. ಬಿಹಾರ ವಿಧಾನಸಭಾ ಚುನಾವಣೆ 3ನೇ ಹಂತದ ಮತದಾನ ಅಂತ್ಯ. ಇದೇ 10ರಂದು ಮತ ಎಣಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮಸ್ಕಾರ.